ನಮಸ್ತೆ. ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ ಮತ್ತು ವಿಜಯನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಮಕ್ಕಳಾಗದೇ ಇರೋ ದಂಪತಿಗಳಿಗೆ ಒಂದು ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಒಂದು ಟಿಪ್ಸ್ ಅಂತ ಕೊಡ್ತೇವೆ. ನಮ್ಮ ವಿಡಿಯೋ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಸೆಕ್ಷುವಲ್ ಹೆಲ್ತ್ಗೆ ಮೇಯ್ನ್ ಬೇಕಾಗಿರೋದು ಫುಡ್ಡು, ಎಕ್ಸಸೈಸು, ಸ್ಲೀಪ್. ಒಂಥರ ನಾವೇನು ಹೇಳ್ತೀವಿ, ಇದನ್ನು 3 ಪಿಲ್ಲರ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಸೆಕ್ಷುವಲ್ ಹೆಲ್ತ್ ಮತ್ತು ರೀಪ್ರೊಡಕ್ಟಿವ್ ಹೆಲ್ತಿಗೆ ತುಂಬ ಹೆಲ್ಪ್ ಆಗತ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಗುಡ್ ಫ್ರೂಟ್ ಆ್ಯಪಲ್, ಸೇಬು ಹಣ್ಣು, ಇದ್ರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ಇದರಲ್ಲಿ ಕಂಟೆಂಟ್ಸ್ ಏನಿದೆ, ಯಾವ ರೀತಿ ಇದು ಸೆಕ್ಷುವಲ್ ಹೆಲ್ತನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಮತ್ತು ಯಾವ ರೀತಿ ತಗೋಬೇಕು, ಅದರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ಯೂಶ್ವಲಿ ನಾವು ತುಂಬ ದಿವಸದಿಂದ ಕೇಳಿರ್ತೀವಿ ಆ್ಯಪಲ್ ತೊಗೊಳೋದ್ರಿಂದ ಡಾಕ್ಟ್ರಿಂದ ದೂರ ಇರ್ಬೋದು ಅಂತೇಳಿ. ಹೌದು, ಆ್ಯಪಲ್ ತೊಗೊಳೋದ್ರಿಂದ ಜನರಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗಿನ ಒಂದು ರಿಸರ್ಚ್ ಏನು ಹೇಳುತ್ತೆ ಅಂದರೆ ಸೆಕ್ಷುವಲ್ ಹೆಲ್ತ್, ರೀಪ್ರೊಡಕ್ಟಿವ್ ಹೆಲ್ತಿಗೂ ಇದು ಸಪೋರ್ಟ್ ಕೊಡುತ್ತೆ ಅಂತೇಳಿ. ಯಾಕಂದರೆ ಇದರಲ್ಲಿ ಒಳ್ಳೆ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್, ಅಂದರೆ ಒಂದು ಬಾಡಿಗೆ ಹೆಲ್ಪ್ ಆಗೋವಂಥ ಒಂದು ಕಾನ್ಸ್ಟಿಟ್ಯೂಯೆಂಟ್ಸ್ ಏನಿದೆ ಅದು ನಮ್ಮ ಜನರಲ್ ಹೆಲ್ತ್ ಜೊತೆಗೆ ಸೆಕ್ಷುವಲ್ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ. ಒಂದು 4-5 ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಏನೇನಿದೆ ಅದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಹೇಳ್ತಾ ಹೋಗ್ತೇನೆ. ಫಸ್ಟ್ ಬಂದು ಕ್ಯೂರ್ಸೆಟಿನ್ ಅಂತ ಹೇಳ್ತೇವೆ. ಸೊ ಇದೊಂದು ಫ್ಲೆವನಾಯ್ಡ್ ಅಂತ ಹೇಳ್ತೀವಿ, ಅಥವಾ ಒಂದು ಆ್ಯಂಟಿ ಆಕ್ಸಿಡೆಂಟು. ಇದು ನಮ್ಮ ಬಾಡಿಲಿ ಏನು ಮಾಡುತ್ತೆ, ಬ್ಲಡ್ ಫ್ಲೋನ ಈಸಿ ಮಾಡುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಇತ್ತು ಅಂದರೆ ಎರೆಕ್ಷನ್ ಪ್ರಾಬ್ಲಮ್ ಮತ್ತು ವೆಜೇನಾ ಡ್ರೈ ಆಗುವಂಥದ್ದು ತುಂಬ ಕಾಮನ್ ಇರುತ್ತೆ. ಯಾವಾಗ ಬ್ಲಡ್ ಫ್ಲೋ ನಾರ್ಮಲ್ ಆಗತ್ತೆ, ಒಂದು ಲೆವೆಲ್ಲಿಗೆ ಬರುತ್ತೆ, ಅವಾಗ ಎರೆಕ್ಷನ್ಗೆ ಇದು ಹೆಲ್ಪ್ ಮಾಡುತ್ತೆ. ರೀಸೆಂಟ್ ರಿಸರ್ಚ್ ಒಂದು 2016 ಆಗಿರುವಂಥದ್ದು 14% ಎರೆಕ್ಟೈಲ್ ಡಿಸ್ಫಂಕ್ಷನನ್ನು ಕಡಿಮೆ ಮಾಡುತ್ತೆ ಅಂತೇಳಿ. ಜೊತೆಗೆ ವೆಜೆನಲ್ ಲ್ಯೂಬ್ರಿಕೇಷನ್ ಆಗೋದ್ರಿಂದ ಸೆಕ್ಷುವಲ್ ಇಂಟರ್ಕೋರ್ಸ್ ಆದಾಗ ವುಮನ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ, ಪೇಯ್ನು, ಡಿಸ್ಕಂಫರ್ಟ್ ಇರೋದಿಲ್ಲ. ಎರಡನೇ ಕಾಂಪೌಂಡು ಫೋರಿಡ್ಜಿನ್ ಅಂತ ಹೇಳ್ತೇವೆ. ಸೊ ಇದು ಫೈಟೋ ಈಸ್ಟ್ರೋಜನ್ ಹಾರ್ಮೋನು ವುಮನ್ಗೆ ಎಸ್ಪೆಷಲಿ ಸೆಕ್ಷುವಲ್ ಹಾರ್ಮೋನ್ ಅಂತ ಹೇಳ್ತೇವೆ. ಸೊ ಈ ಒಂದು ಕೆಮಿಕಲ್ಲು ಸೆಕ್ಷುವಲ್ ಅರೋಸ್ ಜಾಸ್ತಿ ಮಾಡುತ್ತೆ, ಅವ್ರಿಗೊಂದು ಸೆಕ್ಷುವಲ್ ಇಂಟ್ರೆಸ್ಟ್, ಜೊತೆಗೆ ವೆಜೆನಲ್ ಲ್ಯೂಬ್ರಿಕೇಷನ್ ಜೊತೆಗೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಈಸ್ಟ್ರೋಜನ್ ಲೆವೆಲನ್ನು ವುಮನ್ ಬಾಡಿಲಿ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಕಾಂಪೌಂಡ್ ಅಂದರೆ ಪೆಕ್ಟಿನ್ ಅಂತ ಹೇಳ್ತೀವಿ. ಇದೊಂದು ಫೈಬರ್. ಇದು ಯೂಶ್ವಲಿ ಸ್ಟ್ರೆಸ್ ಜಾಸ್ತಿ ಆದಾಗ ಕಾರ್ಟಿಸೋಲ್ ಲೆವೆಲ್ಲು ಜಾಸ್ತಿ ಆಗುತ್ತೆ. ಅವಾಗ ಆಟೋಮೆಟಿಕಲಿ ಸೈಕಲಾಜಿಕಲ್ ಸೆಕ್ಷುವಲ್ ಪ್ರಾಬ್ಲಮ್ ಯೂಶ್ವಲಿ ಇರುತ್ತೆ. ಈ ಪೆಕ್ಟಿನ್ ಅನ್ನೋ ಕಾಂಪೌಂಡ್ ಏನು ಮಾಡುತ್ತೆ, ಕಾರ್ಟಿಸೋಲ್ ಲೆವೆಲನ್ನು ಕಡಿಮೆ ಮಾಡುತ್ತೆ, ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಈ ಸೈಕಾಲಜಿಕಲ್ ಸೆಕ್ಷುವಲ್ ಪ್ರಾಬ್ಲಮ್ ಇರೋರಿಗೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒಂದು ಅರ್ಸೋನಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಇದೇನೆಂದರೆ ಕ್ಯಾನ್ಸರ್ ಸೆಲ್ಸ್, ಎಸ್ಪೆಷಲಿ ಮೆನ್ನಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನೋದು ತುಂಬ ಕಾಮನ್. ಈಗ ವುಮನ್ನಲ್ಲಿ ಹೇಗೆ ಬ್ರೆಸ್ಟ್ ಕ್ಯಾನ್ಸರ್ ಕಾಮನ್ ಇರುತ್ತೋ ಅದೇ ರೀತಿ ಮೆನ್ನಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನೋದು ಕಾಮನ್ ಆಗಿರುತ್ತೆ. ಈ ಒಂದು ಕಾಂಪೌಂಡು ಆ ಕ್ಯಾನ್ಸರ್ ಸೆಲ್ಸನ್ನು ಡೆವಲಪ್ ಆಗಲಿಕ್ಕೆ ಬಿಡೋದಿಲ್ಲ, ಜೊತೆಗೆ ಪ್ರೋಸ್ಟೇಟಲ್ಲಿ ಆಗೋವಂಥ ಕೆಲವೊಂದು ಇನ್ಫೆಕ್ಷನನ್ನು ಈ ಕಾಂಪೌಂಡು ತಡೆಯುತ್ತೆ. ನೆಕ್ಸ್ಟ್ ಬಂದು ಟ್ರಿಪ್ಟೋಪ್ಯಾನ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಒಂದು ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಪ್ರಾಪರಾಗಿ ನಿದ್ದೆ ಬರದೇ ಇರೋದು, ಬಟ್ ಈ ಕಾಂಪೌಂಡು ಇದಕ್ಕೆ ಹೆಲ್ಪ್ ಮಾಡುತ್ತೆ. ಮೂಡ್ ಸ್ವಿಂಗ್ಸನ್ನು ಕಂಟ್ರೋಲ್ ಮಾಡುತ್ತೆ, ಒಂದು ಪ್ರಾಪರ್ ಸ್ಲೀಪಿಗೆ ಹೆಲ್ಪ್ ಮಾಡುತ್ತೆ. ಯಾವಾಗ ಸ್ಲೀಪ್, ಒಂದು ನಿದ್ದೆ ಕರೆಕ್ಟಾಗಿ ಆಯಿತು ಅಂದರೆ ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಆಗುತ್ತೆ, ಸೆಕ್ಷುವಲ್ ಫಂಕ್ಷನಿಗೆ ಇದು ಹೆಲ್ಪ್ ಮಾಡುತ್ತೆ. ಇವೆಲ್ಲದ್ರ ಜೊತೆಗೆ ನ್ಯಾಚುರಲ್ ಶುಗರ್ ಇರುತ್ತೆ. ಆ ಶುಗರ್ ಏನು ಮಾಡುತ್ತೆ, ಒಂದು ಸೆಕ್ಷುವಲ್ ಸ್ಟೆಮಿನಾ ಅಥವಾ ಒಂದು ಎನರ್ಜಿಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ರೆಗ್ಯುಲರಾಗಿ ಆ್ಯಪಲ್ ತೊಗೊಳ್ಳೋದ್ರಿಂದ ಒಂದು ಸೆಕ್ಷುವಲ್ ಇಂಟ್ರೆಸ್ಟ್ ಇರ್ಬೋದು ವುಮನ್ನಲ್ಲಿ, ಮೆನ್ನಲ್ಲಿ ಒಂದು ಎರೆಕ್ಷನ್ ಪ್ರಾಬ್ಲಮ್ಗೆ, ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ, ಜೊತೆಗೆ ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಮಾಡುತ್ತೆ, ಸ್ಟ್ರೆಸ್ ಹಾರ್ಮೋನನ್ನು ಕಡಿಮೆ ಮಾಡುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ಗೂ ಹೆಲ್ಪ್ ಮಾಡುತ್ತೆ. ಬಟ್ ಯಾವ ರೀತಿ ತೊಗೊಳ್ಳೋದು, ಡೈಲಿ 1 or 2, 1 ಅಥವಾ 2 ಆ್ಯಪಲ್ ಮಾತ್ರ ತೊಗೋಬೇಕು. ಡೈರೆಕ್ಟಾಗೂ ತೊಗೋಬೋದು, ಇಲ್ಲ ಒಂದು ಜ್ಯೂಸ್ ಮಾಡಿ ತೊಗೋಬೋದು, ಬಟ್ ಶುಗರ್ನ ಆ್ಯಡ್ ಮಾಡಬಾರ್ದು. ಅವಾಗ ಈ ಕೆಮಿಕಲ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ. ಡಯಾಬಿಟಿಸ್, ಒಂದು ಶುಗರ್ ಇರೋವಂಥವ್ರು ಅರ್ಧ ಆ್ಯಪಲ್ ಮಾತ್ರ ತೊಗೋಬೋದು. ಸೊ ಅದು ಎರೆಕ್ಷನ್ ಪ್ರಾಬ್ಲಮ್ ಇರೋರಿಗೆ, ಯಾಕಂದರೆ ಡಯಾಬಿಟಿಸಲ್ಲಿ ಇ.ಡಿ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ನು ಕಾಮನ್ ಆಗಿರುತ್ತೆ. ಇದನ್ನು ರೆಗ್ಯುಲರ್ ತೊಗೊಳೋದ್ರಿಂದ ಬ್ಲಡ್ ಫ್ಲೋಗೆ ಹೆಲ್ಪ್ ಮಾಡುತ್ತೆ, ಎರೆಕ್ಷನ್ ಪ್ರಾಬ್ಲಮನ್ನು ಕಡಿಮೆ ಮಾಡುತ್ತೆ. ಸೊ ಫ್ರೆಂಡ್ಸ್, ಸೆಕ್ಷುವಲ್ ಹೆಲ್ತಿಗೆ ಫುಡ್ಡು, ಎಕ್ಸಸೈಸು, ಸ್ಲೀಪ್ ಇದು ತುಂಬ ಇಂಪಾರ್ಟೆಂಟ್.
ನಮ್ಮ ಕ್ಲಿನಿಕಲ್ಲಿ ನೋಡಿದಾಗ ತುಂಬ ಹುಡುಗರು ಹೇಳೋದು, ಸರ್ ನಾನು ಕ್ಯಾಂಟೀನಲ್ಲಿ ಊಟ ಮಾಡ್ತೀನಿ ಅಥವಾ ಮೆಸ್ಸಲ್ಲಿ ಊಟ ಮಾಡ್ತೀನಿ, ಸರಿ ಇರಲ್ಲ, ಒಂದೊಂದ್ಸರಿ ಊಟನೇ ಬಿಟ್ಬಿಡ್ತೀನಿ, ಈ ಥರ ಹೇಳ್ತಾ ಇರ್ತಾರೆ. ಸೊ ಇದೇನಾಗುತ್ತೆ, ಬಾಡಿನ ವೀಕ್ ಮಾಡುತ್ತೆ. ಜನರಲ್ ಹೆಲ್ತು, ಸೆಕ್ಷುವಲ್ ಹೆಲ್ತ್ಗೆ ತುಂಬ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಅಷ್ಟು ಪ್ರಾಪರಾಗಿ ಫುಡ್ ಸಿಗಲಿಲ್ಲ, ಅಟ್ಲೀಸ್ಟ್ ಒಂದು ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ಸು ರೆಗ್ಯುಲರ್ ಆಗಿ ತಗೊಂಡ್ರೆ ಜನರಲ್ ಹೆಲ್ತ್ ಜೊತೆಗೆ ಸೆಕ್ಷುವಲ್ ಹೆಲ್ತಿಗೂ ಸಹ ಹೆಲ್ಪ್ ಮಾಡುತ್ತೆ. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.